ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಉತ್ತರ ಕರ್ನಾಟಕದ ಸ್ಟೈಲಿಯ ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫುಲ್ಲು ಅಂದರೆ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಹಿಟ್ಟನ್ನು ಹದ ಮಾಡ್ಕೊಂಡಿದ್ದೀವಿ, ಒಲೆನ ಹಚ್ಚಿದ್ದೀವಿ. ನಾವು ಇವಾಗ ಹಂಚನ್ನು ಇಟ್ಟಿದ್ದೀವಿ, ಹಂಚನ್ನು ಕಾಯಿಸ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು. ರೊಟ್ಟಿ ತಟ್ಟೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಸೈಡಲ್ಲಿ, ನೋಡಿ ಈ ಥರ. ಆಮೇಲೆ ಒಂದು ರೌಂಡ್ ಬರೋ ತನಕ ಹಿಟ್ಟನ್ನು ರೌಂಡಾಗಿ ಮಾಡ್ಕೊಳ್ಳಿ, ನೀರು ಹಚ್ಚಿಬಿಟ್ಟು. ರೌಂಡ್ ಮಾಡಿದ ಮೇಲೆ ನೋಡಿ ಈ ಥರ ರೌಂಡ್ ಮಾಡಿದ ಮೇಲೆ ಕೆಳಗಡೆ ಹಿಟ್ಟನ್ನು ಹಾಕಿಬಿಟ್ಟು ತಟ್ಟಾದರೂ ತಟ್ಬೋದು ಅಥವಾ ಲಟ್ಟಿಸ್ಬೋದು. ಅದು ನಿಮಗೆ ಯಾವ ಥರ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ ತಟ್ಟಿ ರೌಂಡಾಗಿ ಒಂದು ಕೈಯಿಂದ ತಟ್ಟಿ ಒಂದು ಕೈಯಿಂದ ರೌಂಡಾಗಿ ಮಾಡ್ತಾ ಇರಬೇಕು. ನೋಡಿ ಈ ಥರ ಒಂದು ಲೆವೆಲ್ಗೆ ಬರೋವರೆಗೂ ಮಾತ್ರ ಒಂದೇ ಕೈಯಿಂದ ತಟ್ಟಬೇಕು. ಆಮೇಲೆ ಎರಡೂ ಕೈಯಿಂದ ತಟ್ಟಬೇಕು. ನಂತರ ಹರಿದೇ ಇರೋ ಥರ ನೋಡ್ಕೊಳ್ಳಿ. ಎಷ್ಟು ರೌಂಡು ಸಾಧ್ಯ ಆಗುತ್ತೋ ಅಷ್ಟು ರೌಂಡು ಮಾಡಿ. ನೋಡಿ ಯಾವ ಥರ ರೌಂಡಾಗಿ ಬರ್ತಾ ಇದೆ ರೊಟ್ಟಿ. ಈ ಥರ ನಿಧಾನಕ್ಕೆ ಸ್ಲೋ ಆಗಿ ತಟ್ಟಿ. ನೋಡಿ ರೋಟಿ ಕಂಪ್ಲೀಟ್ ಆಗಿದೆ. ಇವಾಗ ಹಂಚ ಮೇಲೆ ಹಾಕಿದ್ದೀವಿ. ಹಂಚ ಮೇಲೆ ಹಾಕಿದ ತಕ್ಷಣ ನೀರಿನಿಂದ ತೋಟಿ ರೋಟಿಯನ್ನು ನೋಡಿ ಈ ಥರ ನಿಧಾನಕ್ಕೆ, ಇಲ್ಲಾಂದರೆ ಹರಿದು ಹೋಗುತ್ತೆ ರೋಟಿ. ನೋಡಿ ಈ ಥರ ನೀರು ಹಚ್ಚಿದ್ದೀವಿ. ಇವಾಗ ಅದನ್ನು ತಿರುವಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೀರು ಹಚ್ಚಿರೋದೆಲ್ಲ ಒಣಗೋಗಿಬಿಡುತ್ತೆ. ಫಸ್ಟ್ ಟೈಮ್ ರೋಟಿದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನೋಡಿ ಇವಾಗ ಫುಲ್ಲಿ ಬೆಂದಿದೆ. ಇವಾಗ ತಿರುವಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ರೋಟಿ ಬಂದಿದೆ, ಎಷ್ಟು ಮೆದುವಾಗಿ, ಎಷ್ಟು ತೆಳುವಾಗಿ, ಚೆನ್ನಾಗಿ ರೌಂಡಾಗಿ ಬಂದಿದೆ. ಗ್ಯಾಸ್ ಮೇಲೆಲ್ಲ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋದೇ ಇಲ್ಲ, ಆದರೆ ಒಲೆ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೊಂದು ರೋಟಿ ಮಾಡೋದನ್ನು ತೋರಿಸ್ತಿದ್ದೀನಿ. ಈ ಥರ ಕೈಯಲ್ಲಿ ಏನಾದರೂ ಸುಡುತ್ತೆ ಅಂದರೆ ಈ ಥರ ಬಟ್ಟೆ ತೊಗೊಂಡು ಅದಕ್ಕೆ ಟಚ್ ಮಾಡಿದರೆ ಅದು ಹುಬ್ಬಿ ಬರುತ್ತೆ. ನೋಡಿ ಈ ಥರ. ದೊಡ್ಡವರೆಲ್ಲ ಮನೆಯಲ್ಲೆಲ್ಲ ಕೈಯಿಂದನೇ ಮಾಡ್ತಾರೆ, ಬಟ್ ಕೈ ಸುಡುತ್ತೆ ಅಲ್ವ, ಅದಕ್ಕೋಸ್ಕರ. ನೋಡಿ ರೋಟಿ ಎಷ್ಟು ಚೆನ್ನಾಗಿ ಬಂದಿದೆ. ಪುಟ್ಟಿಯಲ್ಲಿ ಹಾಕಿದ್ದೀವಿ. ಇವಾಗ ಇನ್ನೊಂದು ರೋಟಿಯನ್ನು ರೆಡಿ ಮಾಡ್ತಿದ್ದೀವಿ. ನೋಡಿ ಇದೇ ಥರ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ದೊಡ್ಡದಾದ ಮೇಲೆ ಎರಡೂ ಕೈಯಿಂದನೂ ತಟ್ಟಬಹುದು. ಕೈಯಿಂದ ಮಾಡೋಕ್ಕಾಗಿಲ್ಲ ಅಂತಂದರೆ ಲಟ್ಟಣಿಗೆಯಿಂದನೂ ಲಟ್ಟಿಸ್ಬೋದು. ಅದಕ್ಕೆ ಕವರೆಲ್ಲ ಸುತ್ತಬಿಟ್ಟು ನಾವು ಚಪಾತಿ ಯಾವ ಥರ ಮಾಡ್ತೀವಲ್ವ ಅದೇ ಥರ ಮಾಡಿದರೂ ಕೂಡ ರೊಟ್ಟಿ ಬರುತ್ತೆ. ನಾವು ಕೈಯಿಂದನೇ ಮಾಡ್ತಿದ್ದೀವಿ. ನೋಡಿ ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ತಗೊಂಡು ಹಂಚಿನ ಮೇಲೆ ಹಾಕಿದ ಮೇಲೆ ನೀರನ್ನು ಹಚ್ಚೋದಕ್ಕೆ ಈ ಥರ ನಿಧಾನಕ್ಕೆ, ಇಲ್ಲಾಂದರೆ ಅರ್ಧೋಗುತ್ತೆ. ಹೆಂಚು ತುಂಬ ಬಿಸಿಯಾಗಿದೆ ಅಲ್ಲ, ಇವಾಗ ನೀರೆಲ್ಲ ಮೇಲೆ ಹಚ್ಚಿರೋ ನೀರೆಲ್ಲ ಹೀರ್ಕೊಳ್ಬಿಡುತ್ತೆ, ಅದು ಒಣಗೋಗಿಬಿಡುತ್ತೆ. ಆವಾಗ ಅದನ್ನು
ತಿರುವಿ ಹಾಕಬೇಕು ಮತ್ತೆ. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ. ನಿಧಾನಕ್ಕೆ ತಿರುವಾಕಿ ನೋಡಿ, ಅರ್ಧೆ ಹೋಯಿತು ನಮ್ಮದು ರೊಟ್ಟಿ. ನಿಧಾನಕ್ಕೆ ಹಾಕಿ ನೋಡಿ, ಈ ಥರ ರೊಟ್ಟಿ ಕಂಪ್ಲೀಟ್ ಆಯಿತು. ನೋಡಿ ಇದೇ ಥರ ನೀವು ಮಾಡ್ಕೊಳ್ಳಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.